ಹೌದು, ಇವತ್ತು ಹಿಂದೂಗಳ ಪ್ರಮುಖ ಹಬ್ಬ ಮಹಾಶಿವರಾತ್ರಿ. ಶುಭ ಶುಕ್ರವಾರವಾದ ಇವತ್ತು ಶಿವನ ಹಬ್ಬ ಎಲ್ಲ ಕಡೆ ಸಂಭ್ರಮ. ನಾಡಿನೆಲ್ಲೆಡೆ ಶಿವ ದೇವಸ್ಥಾನಗಳಲ್ಲಿ ಈಗಾಗಲೇ ವಿಶೇಷ ಪೂಜಾ ಪುನಸ್ಕಾರಗಳು ಮುಂಜಾನೆಯಿಂದಲೇ ಶುರುವಾಗಿದೆ. ಭಕ್ತರು ಬೆಳಗ್ಗೆನೆ ಆದಿ ದೇವನ ದರ್ಶನಕ್ಕೆ ಸಾಲುಗಟ್ಟಿ ನಿಂತಿದ್ದಾರೆ. ಈ ನಡುವೆ ತಮಿಳುನಾಡಿನ ಕೊಯಮತ್ತೂರಿನ ವೆಲ್ಲೈಯಂಗಿರಿ ಪರ್ವತದ ಸಮೀಪದಲ್ಲಿರೋ 112 ಅಡಿ ಎತ್ತರದ ಬೃಹತ್ ಶಿವನ ಮೂರ್ತಿಯನ್ನ ಅಲ್ಲಿ ನಿರ್ಮಿಸಲಾಗಿದೆ. ಇದನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡ್ತಾರೆ. ಪ್ರಸಿದ್ಧ ಆಧ್ಯಾತ್ಮಿಕ ಗುರು ಜಗ್ಗಿ ವಾಸುದೇವ್ ನೇತೃತ್ವದ ಇಶಾ ಫೌಂಡೇಶನ್ ಈ ವಿಗ್ರಹವನ್ನು ನಿರ್ಮಾಣ ಮಾಡಿದೆ. ಈ ಶಿವ ವಿಗ್ರಹ ತೂಕ ಬರೋಬ್ಬರಿ 500 ಟನ್ ಇದೆ. ಭೂಮಿಯ ಮೇಲಿನ ವಿಗ್ರಹಗಳಲ್ಲಿ ಅತಿ ದೊಡ್ಡ ಮುಖವಿರುವಂತಹ ವಿಗ್ರಹ ಇದು. ಈ ಬೃಹತ್ ವಿಗ್ರಹವನ್ನ ಸಂಪೂರ್ಣವಾಗಿ ಸ್ಟೀಲ್ನಿಂದಲೇ ನಿರ್ಮಿಸಲಾಗಿದೆ. ಇಂತಹ ಮೂರ್ತಿಗಳನ್ನ ದೇಶದ 4 ದಿಕ್ಕುಗಳಲ್ಲೂ ಕೂಡ ನಿರ್ಮಿಸೋದಕ್ಕೆ ಇಶಾ ಫೌಂಡೇಶನ್ ಉದ್ದೇಶಿಸಿದೆ. ಇವತ್ತಿನ ಶಿವರಾತ್ರಿ ಹಬ್ಬದ ವಿಶೇಷ ಹೇಗೆ ನಡೀತಾ ಇದೆ ಅಂತ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ನನ್ನ ಇಬ್ಬರು ಕೊಲೀಗ್ಸ್ ಜಾಯಿನ್ ಆಗ್ತಿದ್ದಾರೆ. ಒಬ್ಬರು ಬೆಂಗಳೂರಿನಿಂದ ಕಾಡುಮಲ್ಲೇಶ್ವರ ದೇವಸ್ಥಾನದಿಂದ ನನ್ನ ಕೊಲೀಗ್ ರಕ್ಷಾ ಕಟ್ಟೆಬೆಳಗುಳೆ, ಇನ್ನೊಂದು ಕೋಲಾರ, ಅದು ಕೋಟಿಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಿಂದ ರವಿ. ಗುಡ್ ಮಾರ್ನಿಂಗ್ ಇಬ್ಬರಿಗೂ ಕೂಡ. ರಕ್ಷಾ, ಟೆಲ್ ಮಿ, ಬೆಂಗಳೂರಿಗರು, ಅದರಲ್ಲೂ ಕೂಡ ನನ್ನ ಪ್ರಕಾರ ಇವತ್ತು ಮುಂಜಾನೆ ಹೋದಾಗಿಂದ ಶಿವನಾಮಸ್ಮರಣೆಯೇ ಇರುತ್ತೆ. ಹೇಗಿದೆ ಹಬ್ಬದ ಸಂಭ್ರಮ? ಖಂಡಿತ ಹರೀಶ್, ಬೆಳಗಿನ ಜಾವ 6 ಗಂಟೆಗೆ ನಾವು ಇಲ್ಲಿ ಹಾಜರಿದ್ವಿ. 6 ಗಂಟೆಯಿಂದಲೂ ಕೂಡ ಎಲ್ಲರ ಬಾಯಲ್ಲಿ ಶಿವನಾಮ ಸ್ಮರಣೆ, ಅಷ್ಟೇ ಅಲ್ಲ ಸಾಲುಗಟ್ಟಿ ನಿಂತು ಈಶ್ವರನ ದರ್ಶನವನ್ನ ಪಡೆದು ನಿಜವಾಗ್ಲೂ ನಾವು ಸಾರ್ಥಕವಾಯಿತು ಇವತ್ತು ಅಂದ್ರೆ ಶಿವರಾತ್ರಿಯೊಂದು ಶಿವನ ದರ್ಶನವನ್ನ ಬೆಳ್ಳಂಬೆಳಗ್ಗೆ ಪಡೆದ್ವಿ ಅನ್ನುವಂತ ಒಂದು ಸಾರ್ಥಕ ಮನೋಭಾವನೆಯನ್ನ ಕೂಡ ಇಲ್ಲಿ ಬಂದಿರತಕ್ಕಂಥ ಭಕ್ತರಲ್ಲಿ ನಾವು ಕಾಣ್ತಾ ಇದ್ವಿ. ನಿಜವಾಗ್ಲೂ ಎಲ್ಲೆಲ್ಲೂ ಶಿವನಾಮ ಸ್ಮರಣೆ ಜೋರಾಗಿದೆ ಅಂತ ಹೇಳ್ಬೋದು. ಎಲ್ಲರ ಬಾಯಿನಲ್ಲಿ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರಕೋಶ ಇದೆ. ಹಾಗೆಯೇ ಎಲ್ಲರಿಗೂ ಕೂಡ ದೇವರನ್ನ ದರ್ಶನ ಮಾಡಬೇಕು, ಕೈ ಮುಗಿಬೇಕು, ಸಾಕಷ್ಟು ಇಷ್ಟಾರ್ಥಗಳು ಕೇಳ್ಕೊಳ್ಬೇಕು ಅನ್ನುವಂತ ಆಕಾಂಕ್ಷೆಗಳು, ಆಸೆಗಳು ಅವರ ಮುಖಭಾವದಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು. ನಾನು ನಿಮ್ಗೆ ಒಂದ್ ಸಣ್ಣ ವ್ಯೂ ನ ತೋರ್ಸ್ಲಿಕ್ಕೆ ಇಷ್ಟಪಡ್ತೀನಿ. ಅದ್ರದ್ದು ಇಡೀ ದೇವಸ್ಥಾನ ಸಂಪೂರ್ಣವಾಗಿ ಅಲಂಕಾರಗೊಂಡಿದೆ. ಹಾಗೇನೆ ಸಾಲುಗಟ್ಟಿ ಬರ್ತಿರ್ತಕ್ಕಂಥ ಭಕ್ತಾದಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ತೆಂಗಿನಕಾಯಿಯಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದು, ಅಷ್ಟೇ ಅಲ್ಲ ಜೊತೆಗೆ ಒಳ್ಳೆಯ ಹೂವಿನ ಅಲಂಕಾರಗಳು, ಹಾಗೆ ಹಣ್ಣಿನಿಂದ ಅಲಂಕಾರ ಮಾಡೋದು. ಕಾಡುಮಲ್ಲೇಶ್ವರ ಅಂತ ಅಂದ್ರೆ ಬೆಂಗಳೂರಿನಲ್ಲಿ ಏನೋ ಒಂದು ಅನಾದಿ ಕಾಲದಿಂದಲೂ ಇರ್ತಕ್ಕಂಥ ದೇವಸ್ಥಾನ. ಇಲ್ಲೊಂದು ಶಕ್ತಿ ಇದೆ, ಉದ್ಭವ ಮೂರ್ತಿ ಇರ್ತಕ್ಕಂಥ ದೇವಸ್ಥಾನ ಅಂತಕ್ಕಂಥ ಪ್ರತೀತಿ ಇದೆ. ಹಾಗೆಯೇ ಮಹಾಶಿವರಾತ್ರಿ ಒಂದು ಶಿವನ ದರ್ಶನವನ್ನ ಮಾಡಿದ್ರೆ 12 ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡಿದಂತ ಪುಣ್ಯ ಸಿಗುತ್ತೆ ಅಂತಕ್ಕಂಥ ಒಂದು ಭಾವನೆ ಭಕ್ತಾದಿಗಳಲ್ಲಿದೆ. ಹಾಗಾಗಿ ಸಾಕಷ್ಟು ಜನ ಬಂದು ದರ್ಶನವನ್ನ ಮಾಡಿದ್ದಾರೆ. ಬನ್ನಿ, ಇಲ್ಲಿ ಈಗಾಗಲೇ ದರ್ಶನವನ್ನ ಪಡೆದು ಕಾಡುಮಲ್ಲೇಶ್ವರನಿಗೆ ನಮಿಸಿರ್ತಕ್ಕಂಥ ಭಕ್ತರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ಬೆಳ್ಳಂಬೆಳಗ್ಗೆ ಕಾಡುಮಲ್ಲೇಶ್ವರನಿಗೆ ನಮನವನ್ನ ಮಾಡಿದ್ರಿ. ಶಿವರಾತ್ರಿ ಎಂದು ಹೇಗಿದೆ, ಏನ್ ಅನ್ಸ್ತಾ ಇದೆ ಮನಸ್ಸಿಗೆ ಬಹಳ ಸಂತೋಷವಾಗುತ್ತೆ. ಯಾಕಂದ್ರೆ ಬೆಳಗ್ಗೆ ಎದ್ದು ದೇವರ ದರ್ಶನ ಮಾಡೋದು ಪ್ರತಿ ವರ್ಷ ನಾವು ಇಲ್ಲಿಗೆ ಬರ್ತಿದೀವಿ. ನಾನು ಚಿಕ್ಕಂದಿದ್ದಾಗ್ಲಿಂದು ಯೂಶುವಲಿ ನಾವು ರಾತ್ರಿ ಬರ್ತಾ ಇದ್ವಿ. ಈಗ 2 ವರ್ಷದಿಂದ ಅಭಿಷೇಕ ಕೊಡ್ತೀವಿ, ಅದರಿಂದ ಬೇಗ ಬಂದು ದರ್ಶನ ಮಾಡ್ತೀವಿ. ಬಟ್ ಏನು ಅಂದ್ರೆ ತುಂಬಾ ರಶ್ ಇರುತ್ತೆ, ಹಾಗಾಗಿ 1 ನಿಮಿಷ ಸಿಗುತ್ತೆ ಅಷ್ಟೇ ದೇವ್ರ ನೋಡ್ಲಿಕ್ಕೆ. ಯು ಶುಡ್ ಫಿನಿಶ್ ಇಟ್ ಕ್ವಿಕ್ಲಿ ಅಂತ ಅನ್ಸುತ್ತೆ. ಬಟ್ ಎನಿವೇ ಬಹಳ ಸಂತೋಷ ಆಗುತ್ತೆ ಬೆಳಗ್ಗೆ ಎದ್ದು ದೇವರ ದರ್ಶನ ಮಾಡಿ. ಮಹಾಶಿವರಾತ್ರಿ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಮನೆಯಲ್ಲಿ? ಬೆಳಗ್ಗೆನೇ ಎದ್ದು ನಾವು ಇವಾಗ ದೇವರ ದರ್ಶನ ಮಾಡಿದ್ವಿ. ಬೆಳಗ್ಗೆ ಬರ್ತಾನೆ ನಾವು ಮನೆಯಿಂದನೇ ಜಪ ಎಲ್ಲ ಮಾಡ್ಕೊಂಡು ಬಂದ್ವಿ. ಈಗ ಮತ್ತೆ ಮನೆಗೆ ಹೋಗ್ತೀವಿ. ನಂತರ ರುದ್ರಾಧ್ಯಾಯ ಪಠಣ ಮಾಡ್ತೀವಿ. ಸಾಯಂಕಾಲ ಮತ್ತೆ ದೇವಸ್ಥಾನಗಳಿಗೆ ಹೋಗೋ ಕಾರ್ಯಕ್ರಮಗಳಿದ್ದಾವೆ. ಆಮೇಲೆ ಇವತ್ತು ರಾತ್ರಿ ಜಾಗರಣೆ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಾವು ಮತ್ತೆ ನಮ್ಮ ಕೆಲವೊಬ್ಬರು ಗೆಳೆಯ ಮಿತ್ರರೆಲ್ಲ ಸೇರಿ ಶಿವರಾತ್ರಿನ ಆಚರಣೆ ಮಾಡ್ತೀವಿ. ಮೇಡಮ್, ಸಾಮಾನ್ಯ ಹೆಣ್ಮಕ್ಳು ಏನಾದ್ರು ದೇವರ ಹತ್ರನೇ ಆಗ್ಲಿ ಯಾರ ಹತ್ರನೇ ಆಗ್ಲಿ ಬೇಡಿಕೆ ಅಂದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ನಿಮ್ಮ ಬೇಡಿಕೆ ಏನಾಗಿತ್ತು ಇವತ್ತು ಈಶ್ವರನ? ನಮ್ಮ ಮನೆಯಲ್ಲೆಲ್ಲ ಒಳ್ಳೇದಾಗ್ಲಿ ಅಂತ ನಾವ್ ಯಾವಾಗ್ಲೂ ಪ್ರತಿ ಸೋಮವಾರನು ಬರುತ್ತೆ ಇಲ್ಲಿ ದೇವಸ್ಥಾನಕ್ಕೆ. ಶಿವರಾತ್ರಿ ಅಂತೂ ಬೆಳಗ್ಗೆ ಬಂದೇ ಬರ್ತೀವಿ. ಇನ್ನ ಎಕ್ಸ್ಟ್ರಾ ಏನು ಇರ್ಲಿಲ್ವಾ? ಹೊಸ ಒಡವೆ ಸಿಗ್ಲಿ, ಹೊಸ ಮನೆ ಸಿಗ್ಲಿ, ಆತರ ಎಲ್ಲ ಆಲ್ಮೋಸ್ಟ್ ಎಲ್ಲ ಇದೆ. ಇನ್ನೇನ್ ಕೇಳಕ್ ಏನು ಇಲ್ಲ, ದೇವರೆಲ್ಲ ಕೊಟ್ಟಿದ್ದಾನ ಆಲ್ರೆಡಿ. ಮೇಡಮ್, ರಕ್ಷಾ, ಪ್ರತಿಯೊಬ್ರು ಕೂಡ ಶಿವನನ್ನ ಬೇಡಿಕೊಂಡ್ರೆ ಎಲ್ಲ ಇಷ್ಟಾರ್ಥಗಳು ಕೂಡ ನಮಗೆ ಸಿಗುತ್ತೆ ಅನ್ನೋ ಭಾವನೆ ಅಂತೂ ಖಂಡಿತವಾಗ್ಲಿದೆ. ವಿಶೇಷ ಅಂದ್ರೆ ಬೆಳಗ್ಗೆಯೂ ಹೋಗ್ತಾರೆ ಮತ್ತು ರಾತ್ರಿಯೂ ಹೋಗ್ತಾರೆ. ನೇರವಾಗಿ ಈಗ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ನಾನು. ಕೋಟಿಲಿಂಗ ಒಂದೇ ಸರಿ ನೋಡೋಕ್ ಸಿಗುತ್ತೆ ಅಂದ್ರೆ ಅದು ಕೋಲಾರದ ಕಮ್ಮಸಂದ್ರ ಅನ್ನುವಂತ ಸಣ್ಣ ಗ್ರಾಮ. ಅದು ನನ್ನ ಕೊಲೀಗ್ ರವಿ ನೇರ ಸಂಪರ್ಕದ ಜಾಯ್ನ್ ಆಗಿದ್ದಾರೆ. ಮಾರ್ನಿಂಗ್ ರವಿ. ಒಂದು ಶಿವನ ಮೂರ್ತಿಯ ದರ್ಶನವಾದ್ರೆ, ಶಿವಲಿಂಗ ದರ್ಶನವಾದ್ರೆ ಕೋಟಿ ಪುಣ್ಯ. ಇನ್ನು ಕೋಟಿ ಶಿವಲಿಂಗ ದರ್ಶನ ಆದ್ರೆ ಇನ್ನು ಎಷ್ಟು ಪುಣ್ಯ ಮಾಡಿರ್ಬೇಡ. ಧನ್ಯೋಸ್ಮಿ ಅಲ್ವಾ?
ನಿಜಕ್ಕೂ ಹರೀಶ್ ನಾಗರಾಜ್ ಈಗಾಗಲೇ ಏನು ಕೋಲಾರ ಅಲ್ಲದೆ ರಾಜ್ಯವೇ ಅಲ್ಲದೆ ಏನು ನೆರೆ ಆಂಧ್ರ ತಮಿಳುನಾಡು ವಿವಿಧ ಭಾಗಗಳಿಂದ ಸಾವಿರಾರು ಜನ ಬೆಳಗ್ಗೆಯಿಂದಲೇ ಒಂದು ಕೋಟಿ ಲಿಂಗಗಳ ದರ್ಶನ ಪಡಿತಾ ಇದ್ದಾರೆ. ದರ್ಶನ ಪಡೆದು ಕೋಟಿ ಲಿಂಗಗಳ ದರ್ಶನ ಪಡೆದ್ರೆ ಏನು ಕೋಟಿ ಪುಣ್ಯಗಳು ಪ್ರಾಪ್ತಿ ಆಗ್ತವೆ ಅನ್ನುವಂಥದ್ದು ಮಾತು ಇಲ್ಲಿದೆ. ಹಾಗಾಗಿ ಬೆಳಗ್ಗೆಯಿಂದಲೇ ಸಾವಿರಾರು ಜನ ಇಲ್ಲಿ ಬಂದು ಒಂದು ಕೋಟಿ ಲಿಂಗಗಳ ದರ್ಶನ ಪಡಿತಾ ಇದ್ದಾರೆ. ಅದರಲ್ಲಿ ಶಿವರಾತ್ರಿ ದಿವಸ ಒಂದು ಕೋಟಿ ಲಿಂಗ ದರ್ಶನ ಪಡೆದ್ರೆ ಬೇಡಿಕೆ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿರೋದು. ಹೀಗಾಗಿ ನಾವು ನೋಡಬಹುದು ನಮ್ಮ ಬಲಭಾಗದಲ್ಲಿ ಸಾವಿರಾರು ಜನ ಏನು ಭಕ್ತರು ಇಲ್ಲಿ ಬೆಳಿಗ್ಗೆ ಬಂದು ಏನು ಕೋಟಿ ಲಿಂಗಗಳ ದರ್ಶನ ಪಡಿತಾ ಇದ್ದಾರೆ. ಜೊತೆಗೆ ಏನು ಭಕ್ತರು ಬಂದು ಇಲ್ಲಿ ಪೂಜೆ ಮಾಡುವಂಥದ್ದು, ಕೋಟಿ ಲಿಂಗಗಳನ್ನ ನಮಿಸುವಂಥದ್ದು, ಸಾಕಷ್ಟು ಜನರು ಇಲ್ಲಿ ಬಂದು ಏನು ಒಂದು ಕೋಟಿ ಲಿಂಗಗಳ ದರ್ಶನ ಪಡೆದು ಒಂದು ಪುನೀತರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಇಲ್ಲಿ ಕೋಲಾರ ಜಿಲ್ಲೆ ಅಲ್ಲದೆ ಏನು ತಮಿಳುನಾಡು, ಆಂಧ್ರ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಕೂಡ ಇಲ್ಲಿ ಬಂದು ಭಕ್ತರು ಒಂದು ಕೋಟಿ ಲಿಂಗ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಈ ಬಗ್ಗೆ ಹೆಚ್ಚಾಗಿ ಮಾತಾಡೋದಕ್ಕೆ ಏನು ನಮ್ಮ ಜೊತೆಗೆ ಒಂದು ಕೋಟಿಲಿಂಗ ಕ್ಷೇತ್ರದ ಅರ್ಚಕರಾಗಿರ್ತಕ್ಕಂಥ ರಮೇಶ್ ಅವರಿದ್ದಾರೆ. ಅವ್ರನ್ನ ಕೇಳೋಣ, ಇಲ್ಲಿ ಬಂದು ಕೋಟಿ ಲಿಂಗಗಳ ದರ್ಶನ ಪಡೆದ್ರೆ ಅದರಲ್ಲಿ ಶಿವರಾತ್ರಿ ದಿವಸ ಕೋಟಿ ಲಿಂಗಗಳ ದರ್ಶನ ಪಡೆದ್ರೆ ಏನೆಲ್ಲ ಪ್ರಾಪ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರನ್ನ ಕೇಳೋಣ. ಸರ್, ಇವತ್ತು ಮಹಾಶಿವರಾತ್ರಿ, ಇವತ್ತಿನ ದಿನ ಜನರು ಒಂದು ಕೋಟಿ ಶಿವಲಿಂಗಗಳ ದರ್ಶನ ಪಡೆದ್ರೆ ಏನೆಲ್ಲ ಹೇಳ್ತಾ ಆಗುತ್ತೆ? ಈ ಕೋಟಿಲಿಂಗೇಶ್ವರ ಕ್ಷೇತ್ರದ ದರ್ಶನಕ್ಕೆ ಬಂದಿದ್ದ ಭಕ್ತಾದಿಗಳು, ಎಲ್ಲ ಕನ್ನಡಿಗರಿಗೂ, ಎಲ್ಲ ಸಮಸ್ತ ಜನತೆಗೂ ಈ ಮಹಾಶಿವರಾತ್ರಿ ಶುಭಾಶಯಗಳನ್ನು ಕೋರುತ್ತಾ, ಈ ಮಹಾಶಿವರಾತ್ರಿ ಕೋಟಿಲಿಂಗೇಶ್ವರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀ ಶ್ರೀ ಸಾಂಬಶಿವಮೂರ್ತಿ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಈ ಒಂದು ಕೋಟಿಲಿಂಗೇಶ್ವರ ಸನ್ನಿಧಿಯಲ್ಲಿ ಸುಮಾರು ಮಹಾಶಿವರಾತ್ರಿ ದಿನ ಈ ಶಿವನ ದರ್ಶನ ಪಡೆದರೆ ಮನಸ್ಸಲ್ಲಿರುವಂತಹ ಇಷ್ಟಾರ್ಥಗಳು, ಒಂದು ಪುತ್ರ ಸಂತಾನದವರಿಗೆ ಪುತ್ರ ಭಾಗ್ಯ, ಆರೋಗ್ಯ ಸ್ಥಿತಿಯವರಿಗೆ ಆರೋಗ್ಯ ಭಾಗ್ಯ, ಮತ್ತೆ ಮದುವೆಯವರಿಗೆ ಮದುವೆ ಭಾಗ್ಯ, ಮತ್ತೆ ಎಲ್ಲಾ ಇಷ್ಟಾರ್ಥಗಳು ಏನು ಮನಸ್ಸಿನಲ್ಲಿ ಅನ್ಕೊಂತಾರೋ ಅವ್ರ ಇಷ್ಟಾರ್ಥಗಳನ್ನು ಒಳ್ಳೆಯದಾಗುತ್ತೆ. ಮಹಾಶಿವರಾತ್ರಿ ಶಿವನ ದರ್ಶನ ಮಾಡಿದ್ರೆ, ಮತ್ತೆ ಕೋಟಿ ಲಿಂಗಗಳ ದರ್ಶನ ಮಾಡಿದ್ರೆ ಕೋಟಿ ಪಾಪಗಳು ಪರಿಹಾರ ಆಗುತ್ತೆ ಅಂತ ಶಾಸ್ತ್ರ. ಈ ಒಂದು 108 ಶಿವಲಿಂಗ ಈ ಮಹಾಶಿವರಾತ್ರಿ ದಿನ ವಿಶೇಷವಾಗಿ ಆ ಶಿವಲಿಂಗಕ್ಕೆ ಒಂದು ಅಭಿಷೇಕವನ್ನ ಮಾಡ್ತಾ ಇದ್ದೀವಿ. ಈ ಒಂದು ಇಲ್ಲಿನ ಭಕ್ತರಿದ್ದಾರೆ, ಭಕ್ತರನ್ನ ಕೇಳೋಣ ಏನ್ ಹೇಳ್ತಾರೆ ಅನ್ನೋದು. ಏನು ಅನ್ಸುತ್ತೆ ಇವತ್ತು ದರ್ಶನ? ಶಿವವಂಜಾನಿ ಕೋಟಿಲಿಂಗೇಶ್ವರಕ್ಕೆ ಬಂದು ಈ ಮಹಾ ಕೋಟಿ ದರ್ಶನ ಪಡೆದು ಮನಸ್ಸಿಗೆ ತುಂಬಾ ಸಂತೋಷ ಉಂಟು ಮಾಡಿದೆ. ಇದೊಂದು ವೆರಿ ಅಟ್ರಾಕ್ಟಿವ್ ಪ್ಲೇಸ್ ಮತ್ತು ತುಂಬಾ ಸಂತೋಷ. ಅಲ್ಲಿ ತುಂಬಾ ಜನ ಭಕ್ತಾದಿಗಳು ಇವತ್ತು ಬರ್ತಾರೆ ರವಿ. ಬಿಕಾಸ್ ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಮಹಾಶಿವರಾತ್ರಿಗೆ ಕೋಟಿಲಿಂಗೇಶ್ವರ ಸನ್ನಿಧಿಗೆ ಒಂದು ಲೆಕ್ಕಾಚಾರದ ಪ್ರಕಾರ 2 ಲಕ್ಷ ಭಕ್ತಾದಿಗಳು ಬರ್ತಾರೆ ಇವತ್ತು ಅನ್ನೋ ಮಾತಿದೆ. ಥ್ಯಾಂಕ್ ಯು ಸೋ ಮಚ್ ರಕ್ಷಾ, ಈ ಕ್ಷಣದ ಅಲ್ಲಿಂದ ಮಾಹಿತಿ ಕೊಟ್ಟಿದ್ದಕ್ಕೆ. ರವಿ, ನಿಮಗೂ ಕೂಡ ಥ್ಯಾಂಕ್ ಯು. ಇಬ್ಬರಿಗೂ ಕೂಡ ಒಳ್ಳೇದಾಗ್ಲಿ, ಶಿವನ ಕೃಪಾ ಕಟಾಕ್ಷ ಮತ್ತು ಆಶೀರ್ವಾದ ನಿಮಗೂ ಸಿಗ್ಲಿ ಅಂತ ನಮ್ಮ ಸದಾಶಯ ಇದು. ಗೋವಿಂದರಾಜು ಅವರ ಡೈರಿನಲ್ಲಿ ಏನಿದೆ, ಅವರು ಬರೆದಿರುವ ಇನಿಷಿಯಲ್ಗಳು ಯಾರು, ಆ ಇನಿಷಿಯಲ್ಗಳು ಅವರೇನಾ ಗೊತ್ತಿಲ್ಲ. ಈ ವಿವರಗಳನ್ನು ನಿಮಗೆ ಕೊಡುವುದಕ್ಕೆ ಮೊದಲು ಈಗೊಂದು ಸುದ್ದಿಯನ್ನು ತೋರಿಸ್ತಾ ಇದ್ದೀವಿ. 2016ರಿಂದ ಏನೇನಾಗೋಗಿದೆ ರಾಜ್ಯದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಅನ್ನುವಂತಹ ಈ ಸುದ್ದಿಯ ಮುಂದುವರಿದ ಭಾಗ ಇದು. ರಾಷ್ಟ್ರೀಯ ಸುದ್ದಿವಾಹಿನಿಯಿಂದ ಕೆಪಿಸಿಸಿಯಿಂದ ಹೈಕಮಾಂಡ್ಗೆ ನೀಡಿರುವ ಕಪ್ಪ ಕಾಣಿಕೆಯ ಡೈರಿ ಡೀಟೈಲ್ಸ್ ಈ ಕಪ್ಪದ ಡೈರಿನಲ್ಲಿ ಸ್ಫೋಟಗೊಂಡಿದೆ. ಸ್ಯಾಂಡಲ್ವುಡ್ನ ಚೆಲುವಿನ ಚಿತ್ತಾರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಉದ್ಯಮಿ ಜಗದೀಶ್ ಜೊತೆ ಅಮೂಲ್ಯ ಸಪ್ತಪದಿ ತುಳಿಯಲಿದ್ದಾರೆ. ಶಿಲ್ಪಾ ಗಣೇಶ್ ಮನೆಯಲ್ಲಿ ಶ್ರಾವಣಿ ಮದುವೆ ಮಾತುಕತೆ ನಡೆದಿದ್ದು ಮುಂದಿನ ತಿಂಗಳು 6ರಂದು ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಲಿದೆ. ಜಗದೀಶ್ ಬೆಂಗಳೂರಿನ ಮಾಜಿ ಕಾರ್ಪೊರೇಟರ್ ರಾಮಚಂದ್ರೇಗೌಡರ ಮಗ. ಲಂಡನ್ನಲ್ಲಿ ಉನ್ನತ ವ್ಯಾಸಂಗ ಮಾಡಿಕೊಂಡು ಈಗ ಬಿಲ್ಡರ್ಸ್ ಅಂಡ್ ಡೆವಲಪರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.